ಈ ಹಿಂದೆ ಗ್ರಾಮ ಠಾಣ ಒಳಗಡೆ ಇರುವಂತಹ ಆಸ್ತಿಗಳೇನಿದ್ದಾವೆ, ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು, ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ. ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದ್ರೆ ಬೇಸಕ್ಕಾಗಿ ಅದು ಸರ್ವೆ ಆಗಬೇಕು. ಇಂದಿನಿಂದ ಕೂಡ ಗ್ರಾಮ ಠಾಣ ಆಸ್ತಿಗಳ ಸರ್ವೆ ಆಗಿಲ್ಲ. ಸೊ ಹಾಗಾಗಿ ಈಗ ಗ್ರಾಮ ಠಾಣ ಆಸ್ತಿಗಳದ್ದು ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ, ಅದರ ಜೊತೆಗೆ ಸ್ಕೆಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕಾ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ. ಮಾರ್ಚ್ ಎಂಡ್ ಒಳಗಡೆ ಎಲ್ಲ ಕಡೆ ಗ್ರಾಮ ಠಾಣ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗನ್ನು ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡನ್ನು ಕೊಡುವಂತಹದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇವೆ. ಮುಂದಿನ ವರ್ಷ ಅಂದರೆ ಮಾರ್ಚ್ 26ರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸನ್ನು ಇಶ್ಯೂ ಮಾಡಬೇಕು ಅಂತ. ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗಾಗುತ್ತೆ. ಸೊ ಇದು ಬಹಳ ಕಾಲಕ್ಕೆ ಉಳಿಯುವಂಥ ಕೆಲಸ, ಈ ಹಿಂದೆ ಆಗಿಲ್ಲ. ಅದನ್ನ ಈಗ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ತಗೊಂಡಿದ್ದೇವೆ. ಈ ಏನಿದ್ರೆ ಅದನ್ನ ಮಾರ್ಕ್ ಮಾಡ್ತೇವೆ. ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ರೆ ಊರಿನಲ್ಲಿ ಅದನ್ನ ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ. ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರ ಹೆಸರಿಗೆ ಪ್ರಾಪರ್ಟಿ ಕಾರ್ಡ್ ಅನ್ನ ಕೊಡ್ತೇವೆ. 22 ಲಕ್ಷ ಪ್ರಾಪರ್ಟಿಗಳಿಗೆ 60 ಲಕ್ಷಕ್ಕಿಂತ ಹೆಚ್ಚು ಮಾಲೀಕರಿದ್ದಾರೆ ಅಂತ ಹೇಳ್ತಾರೆ. ಏನಾಗಿದೆ, ಈಗ ಮಲ್ಟಿ ಓನರ್ RTC ಅಂತ ಕರಿತೇವೆ. ಜಂಟಿ ಮಾಲೀಕರು ಅಲ್ಲದೆ ಒಂದೇ RTCಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂತಹವರು ಜಮೀನುಗಳು ಒಂದೇ RTCಯಲ್ಲಿ ಇದೆ. ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನಿಗೆ ಸಪರೇಟ್ RTC ಇರಬೇಕು. ಆದರೆ ಇದು ಇಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲಕ್ಕೆ ಆಗಿಲ್ಲ. ಆದ್ರಿಂದ ಎಲ್ಲ ಒಂದೊಂದು RTCಯಲ್ಲಿ 2, 3, 10 ಜನ ರೈತರು ಒಂದೊಂದು RTCಯಲ್ಲಿ ಇದ್ದಾರೆ. ಇದನ್ನ ಭವಿಷ್ಯದಲ್ಲಿ ಅವರಿಗೆಲ್ಲ ಆದಷ್ಟು ಅವ್ರವ್ರದೇ ಸಪರೇಟ್ RTC ಮಾಡಿಕೊಡ್ಬೇಕು ಅಂದ್ರೆ ಅವ್ರಿಗೆ ಸರ್ವೆ ಆಗಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಸರ್ವೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದ್ರೆ ಕೆಲವರು ವಾಲಂಟಿಯರಲ್ಲಿ ಒಪ್ಕೊಳ್ಳೋರಿದ್ದಾರೆ, ಇನ್ನು ಕೆಲವರು ಫ್ಯಾಮಿಲಿ ಜಂಟಿ ಓನರ್ಸ್ ಇರ್ತಾರೆ. ಅದು ಜಮೀನು ಆಸ್ತಿ ತೀರೋಗಿರೋರ ಹೆಸರಿನಲ್ಲಿ ಇರುತ್ತೆ. ಅದರ ವಾರಸುದಾರರು ಕೆಲವರು ಒಪ್ಕೊಂಡು ನಾವು ಮಾಡಿಕೊಡಿ ಅಂತ ಕೇಳೋರಿದ್ದಾರೆ. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಸಹಮತ ಇಲ್ಲದೆ ಇರೋರು ಕೂಡ ಇದ್ದಾರೆ. ಅಂತ ಆಸ್ತಿಗಳು ಇವತ್ತು ಸುಮಾರು 52 ಲಕ್ಷ ಹೋಗಿರುವವರ ಹೆಸರಿನಲ್ಲಿ ಇದಾವೆ ರಾಜ್ಯದಲ್ಲಿ. ಕೇಂದ್ರ ಸರ್ಕಾರನೂ ನಮಗೆ ಈಗ ಸೂಚನೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ರೆಕಾರ್ಡ್ಸ್ ಅನ್ನ ಅಪ್ಡೇಟ್ ಮಾಡಬೇಕು, ಸಬ್ ಡಿವಿಷನ್ ಆಗಬೇಕು. ಸಬ್ ಡಿವಿಷನ್ ಅಂದ್ರೆ ಅವರವರ ಹಿಸ್ಸಾ ಪ್ರಕಾರವಾಗಿ ಅವರಿಗೆ ನೀವು ಸಪರೇಟ್ RTC ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಸೂಚನೆ ಅಷ್ಟೇ ಅಲ್ಲ, ಮಾಡಿದ್ರೆ ಇದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹ ಧನನೂ ಸಿಗುತ್ತೆ, ಮಾಡಲೇಬೇಕು ನೀವು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಇನ್ಮುಂದೆ PM ಕಿಸಾನ್ ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಹಿಸ್ಸಾ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗೆಲ್ಲ ಇರೋದ್ರಿಂದ ಪೌತಿ ಖಾತೆ ಆಂದೋಲನವನ್ನ ಮಾಡಿ ಅದರ ಮುಖಾಂತರ ಎಲ್ಲೆಲ್ಲಿ ವಾರಸುದಾರರಲ್ಲಿ ಒಪ್ಪಿಗೆ ಇದೆ ಅಂತ ಕಡೆ ಅವ್ರವ್ರ ಹೆಸರಿಗೆ ಪಾಣಿ ಮಾಡಿ ಅವರಿಗೆ ಸ್ಕೆಚ್ ಮಾಡಿ ಸಪರೇಟ್ ಅವರಿಗೆ RTC ಅನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಸೊ ಇದು ರೋಡ್ ಮ್ಯಾಪ್ ನಮ್ಮದು, ಅದನ್ನು ಆರಂಭ ಮಾಡ್ತೇವೆ.